ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತಿರಲ್ಲ ನಮಸ್ಕಾರ. ಇನಿ ಮನ್ಪುಗ ಸಿಂಪಲ್ ಆಯದ್ದು ಒಂಜಿ ದೋಸೆ ಒಂದು ಮಸ್ತ್ ಎಂಕ್ ರಿಕ್ವೆಸ್ಟ್ ಉಂಡು. ಬ್ಯಾಚುಲರ್ಗ್ ಕಮ್ಮಿ ಇಂಗ್ರೀಡಿಯೆಂಟ್ಸ್ಡ್ ಓವಾಲ್ ಒಂಜಿ ರೆಸಿಪಿ ಮನ್ಪಲೆ ದೋಸೆ ದಾವಡು ಓವಾಲ್ ಮನ್ಪಲೆ ಅಂತ ಪಾಡ್ತೇರು. ಅಂಚಕ್ಕೆ ಕನ್ನಡ ಪನೊಡಿಗೆ ಅಂತ ಕನ್ನಡ ಪನ್ಪೆತ್ತೆ. ಪಾತ್ರೆಗೆ 3 ಲೋಟದಷ್ಟು ನೀರು ಹಾಕಿದೆ ನಾನು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕುವ, ಅದು ಸ್ಮೂತ್ ಬರ್ತದೆ ಹಿಟ್ಟು. ಈಗ ಹಿಟ್ಟು ಸ್ವಲ್ಪನೇ ಹಾಕುವ ದೋಸೆ ಮಾಡಲಿಕ್ಕೆ. ಇದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ದೋಸೆ. ಇದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಪಾಡ್ದು ಮನ್ಪು ನಂಚಿಂತ ದೋಸೆ ಅಂದು ಕನ್ನಡ ಅಂಚೆ ತುಳುಟ್ಲ ಬಂಪೆ ಕನ್ನಡ ಬಂಪೆ ಒಂದು ಕಪ್ಪ ಒಂದು 5 ನಿಮಿಷ ಹಾಕೋಣ ದೋಸೆ. ಇದು 5 ನಿಮಿಷದಲ್ಲಿ ಆಗ್ತದೆ ಈ ದೋಸೆ. ಈಗ ಮಿಕ್ಸ್ ಮಾಡುವ, ಸರಿ ಗಂಟು ಬಿಡದೆ ಸರಿ ಗಂಟು ಉಪ್ಪಲ್ಲಕ ನಮ್ಮ ಸರಿ ಮಿಕ್ಸ್ ಮನ್ಪುಗ. ಕೈಟೆ ಮಂತ್ರ ಗಂಟು ಬರ್ಪುಜಿ, ಕೈಯಲ್ಲೇ ಸರಿ ಕಿವುಚಬೇಕು, ಗಂಟೆಲ್ಲ ಬರೋದಿಲ್ಲ. ಸರಿ ಕಿವುಚಬೇಕು, ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು. ಇದು ಇನ್ನೊಂದ್ಸಲ ಇದು ಎಗ್ ಬಿರಿಯಾನಿ ಎಲ್ಲ ಬ್ಯಾಚುಲರ್ಗೆಲ್ಲ ಮಾಡ್ತೇನೆ ನಾನು. ಟೈಮ್ ಇಲ್ಲ, ಈಗ ಸ್ವಲ್ಪ ಬ್ಯುಸಿ ನಾನು. ಈಗ ಇದಾಯಿತು. ಇದನ್ನು ಈಗ 5 ನಿಮಿಷ ನಾವು ಇಡುವ. ಸಾರಿ ಫ್ರೆಂಡ್ಸ್, ಇದು ನೆನಪಿಲ್ಲ ನನಗೆ. ಸ್ವಲ್ಪ ಅಕ್ಕಿ ಹುಡಿ ಹಾಕಿದರೆ ಕ್ರಿಸ್ಪಿ ಆಗ್ತದೆ ದೋಸೆ. ಮತ್ತು ಒಂದು ಗ್ಯಾಸ್ ಕೊತ್ತಾಗ ಈಗ ಒಂದು ಫ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡುವ. ಈಗ ಫ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕುವ. ಕಾವಲಿಗೆ ಒಂದು ಎಣ್ಣೆ ಮಾಡುವ ನಮ್ಮ. ಈಗ ಬಿಸಿಯಾಗಿದೆ ನೋಡುವ. ಬಿಸಿಯಾಯಿತು. ಗಟ್ಟಿಯಾಗಬೇಕು ಇಷ್ಟು. ಸಣ್ಣ ಮಾಡಿ, ದೊಡ್ಡದಾಗಿ ಮಾಡಬಾರ್ದು, ಸಾಧಾರಣವಾಗಿ ಮೀಡಿಯಮ್ ಟೈಪ್ ಹೀಗೆ ಪ್ರೆಸ್ ಮಾಡಬೇಕು. ಈಗ ಈ ಕಟ್ ಮಾಡಿದ ನೀರುಳ್ಳಿಯನ್ನು ಸ್ವಲ್ಪ ಮೇಲಿಗೆ ಹಾಕುವ. ಹಾಗೆ ಸ್ವಲ್ಪ ಮೆಣಸು ಹಾಕುವ, ಕಾಯಿ ಮೆಣಸು. ಈಗ ಕಾಯಿ ತುರಿ. ಇದು ಸಿಹಿ ಮಾಡಬಾರ್ದು, ಸಿಹಿ ಬೇಕಾದರೆ ಸ್ವಲ್ಪ ಬೆಲ್ಲ ಏನಾದರೂ ಹಾಕ್ಬೋದು. ಆದರೆ ಸಿಹಿಗಿಂತ ಇದು ಸಪ್ಪೆ ಆಗಿರೋದು ಒಳ್ಳೆ ಆಗ್ತದೆ. ಇನ್ನೊಂದು ಸ್ವಲ್ಪ ನೀರುಳ್ಳಿ ಹಾಕುವ. ಮೇಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ತುಪ್ಪ ಸಹ ಹಾಕ್ಬೋದು, ನಾನು ತೆಂಗಿನೆಣ್ಣೆ ಹಾಕ್ತೀನಿ ಇಲ್ಲಿ. ಈಗ ಮುಚ್ಚಳ ತೆಗೆಯುವ. ಎಲ್ಲ ಹೀಗೆ ಸ್ವಲ್ಪ ಪ್ರೆಸ್ ಮಾಡುವ. ಹೀಗೆ ಸ್ವಲ್ಪ ಮಗಿಸಿ ಹಾಕುವ ಎಲ್ಲ. ತೆಗೆಯುವ. ಇದು ಇನ್ನೊಂದು ದೋಸೆ ಹಾಗೆ ಮಾಡುವ. ಕರಿಬೇವು ಹಾಕಲಿಲ್ಲ, ನಾನು ಮರ್ತು ಬಿಟ್ಟೆ.
ಈಗ ಇನ್ನೊಂದು ಸಹ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಈಗ ರೆಡಿ ಆಯಿತು ದೋಸೆ. ನೋಡಿ ಟೇಸ್ಟ್ ಬರ್ತದೆ, ಸಾಫ್ಟಾಗಿರ್ತದೆ. ಸ್ವಲ್ಪ ನೀವು ಕ್ರಿಸ್ಪಿ ಬೇಕಾದ್ರೆ ಸ್ವಲ್ಪ ಇನ್ನೂ ರೋಸ್ಟ್ ಮಾಡಬೇಕು. ನಾನಿಷ್ಟು ತೆಗೆದು ಒಳ್ಳೆಯದಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.